ಡಾಕ್ಟರ್ ಎಂಸಿ ಸುಧಾಕರ್ ವಿರುದ್ಧ ಸ್ವಪಕ್ಷದಿಂದಲೇ ಹೋರಾಟ, ಸಚಿವರ ವಿರುದ್ಧ ಮಹಿಳಾ ಕಾಂಗ್ರೆಸ್ ಪ್ರತಿಭಟನೆ. ಶಿಡ್ಲಘಟ್ಟ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮಹಿಳಾ ಅಧಿಕಾರಿ ಬಗ್ಗೆ ಕೀಳಾಗಿ ಮಾತನಾಡಿದ್ದು, ಕೂಡಲೇ ಅವರು ಮಹಿಳೆಯರಲ್ಲಿ ಕ್ಷಮೆ ಕೇಳಬೇಕು ಎಂದು ಶಿಡ್ಲಘಟ್ಟದಲ್ಲಿ ಭಾನುವಾರ ಕಾಂಗ್ರೆಸ್ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದರು. ನಗರದ ಇಂದಿರಾ ಕ್ಯಾಂಟೀನ್ನಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಕಾರ್ಯಕರ್ತೆಯರು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಭಾವಚಿತ್ರ ಪ್ರದರ್ಶಿಸಿ ಅವರ ವಿರುದ್ಧ ಧಿಕ್ಕಾರ ಕೂಗಿದರು. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಈ ಹಿಂದೆ ತನ್ನ ಬೆಂಬಲಿಗ ಉಮೇಶ್ ಅವರೊಂದಿಗೆ ಮಾತನಾಡುವಾಗ ಮೊಬೈಲ್ನಲ್ಲಿ ಮಹಿಳಾ ಅಧಿಕಾರಿಯನ್ನ ಅವಾಚ್ಯವಾಗಿ ನಿಂದಿಸಿದ್ದು, ಅಧಿಕಾರಿ, ಶಾಸಕರು ಹಾಗೂ ಸಚಿವರ ಕಾರ್ಯಕ್ರಮಗಳನ್ನು ಬಹಿಷ್ಕರಿಸಿ ಎಂದು ಪ್ರಚೋದಿಸಿರುವ ಆಡಿಯೋ ಎಲ್ಲೆಡೆ ವೈರಲ್ ಆಗಿದ್ದು, ಜಿಲ್ಲಾ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ಶಿಡ್ಲಘಟ್ಟ ಮಹಿಳಾ ಘಟಕದ ಉಪಾಧ್ಯಕ್ಷೆ ಗಾಯತ್ರಮ್ಮ ಮಾತನಾಡಿ, ಸಚಿವ ಸುಧಾಕರ್ ಇದೀಗ ಉನ್ನತ ಸ್ಥಾನದಲ್ಲಿದ್ದಾರೆ. ಈ ಹಿಂದೆ ಅವರು ಒಬ್ಬ ಮಹಿಳಾ ಅಧಿಕಾರಿ ಕುರಿತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾತನಾಡಿರುವ ಆಡಿಯೋ ವೈರಲ್ ಆಗುತ್ತಿದೆ. ಇದು ಮಹಿಳೆಯರಿಗೆ ಮಾಡುವ ಅಪಮಾನ ಎಂದು ದೂರಿದರು. ಕಾಂಗ್ರೆಸ್ ಎಂದಿಗೂ ಮಹಿಳೆಯರನ್ನ ಪೂಜನೀಯ ಸ್ಥಾನದಲ್ಲಿ ನೋಡುತ್ತದೆ, ಅಷ್ಟೇ ಗೌರವ ನೀಡುತ್ತದೆ. ಆದರೆ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮಹಿಳಾ ಅಧಿಕಾರಿ ಬಗ್ಗೆ ಕೀಳಾಗಿ ಮಾತನಾಡಿದ್ದು ನಮ್ಮೆಲ್ಲರಿಗೂ ಬೇಸರ ತಂದಿದೆ. ಕೂಡಲೇ ಅವರು ಮಹಿಳೆಯರಲ್ಲಿ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿದರು. ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿ ಈ ಆಡಿಯೋ ಸತ್ಯ ಅಸತ್ಯತೆ ಪತ್ತೆ ಹಚ್ಚಬೇಕು ಎಂದು ಆಗ್ರಹಿಸುತ್ತೇವೆ. ಮಹಿಳಾ ಅಧಿಕಾರಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿರುವ ಸಚಿವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಕೆಪಿಸಿಸಿ ಅಧ್ಯಕ್ಷರಿಗೂ ದೂರು ನೀಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಸೌಮ್ಯ, ಆಶಾ, ರಾಧಮ್ಮ, ರೂಪಾ, ಮಂಜುಳಮ್ಮ, ಮುತ್ತೂರು ಉಮಾ, ಲಕ್ಷ್ಮಮ್ಮ ಮಹಿಳೆಯರು ಹಾಜರಿದ್ದರು. ನಮ್ಮದೇ ಪಕ್ಷದ ಒಬ್ಬ ಮಿನಿಸ್ಟರ್ ಆದಂತ ಎಂಸಿ ಸುಧಾಕರ್ ಅಣ್ಣ ಅವರು ಒಬ್ಬ IAS ಅಧಿಕಾರಿ ಆದಂತ ಒಂದು ಹೆಣ್ಮಗಳ ಬಗ್ಗೆ ಅವಶ್ಯ ಶಬ್ದಗಳಿಂದ ನಿಂದನೆ ಮಾಡಿ ಅವ್ರ ಬಗ್ಗೆ ಮಾತಾಡಿರೋದು ಎಲ್ಲ ವಿಡಿಯೋ ವೈರಲ್ ಆಗಿದೆ. ಬೇರೆಯವರು ಮಾಡಿದ್ರೆ ತಪ್ಪಂತಾರೆ. ಒಬ್ಬ ಮಿನಿಸ್ಟರ್ ಸ್ಥಾನದಲ್ಲಿ ಕೂತ್ಕೊಂಡು ಒಬ್ಬ ಉನ್ನತ ಶಿಕ್ಷಣ ಅಧಿಕಾರಿ ಆದಂಥ ಇವರೇ ಈ ಥರ ಮಾತಾಡಿದ್ರೆ ಬೇರೆ ಯಾವ ಥರ ಮಾತಾಡಬೇಕು? ಒಬ್ಬ ಮಹಿಳೆ ಅನ್ನೋ ಒಂದು ಸೌಜನ್ಯ ಸಹ ಅವರಲ್ಲಿ ಇಲ್ಲದಿರ ಈ ಥರ ಒಂದು ಅವಶ್ಯ ಶಬ್ದಗಳಿಂದ ಮಾತಾಡಿರೋದ್ರಿಂದ ಅವರು ಇದ್ರ ಬಗ್ಗೆ ಆ ಮಹಿಳೆನ ಕರೆದು ಕ್ಷಮಾಪಣೆ ಕೇಳಬೇಕು, ನಮ್ಮ ಹೆಣ್ಮಕ್ಳಿಗೆ ಕ್ಷಮಾಪಣೆ ಕೇಳಬೇಕು ಅವರು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಹೋರಾಟ ಮಾಡ್ತಾ ಇದ್ದೀರಿ ಸರ್. ಈ ಬಗ್ಗೆ ನಮ್ಮ ಶಿಡ್ಲಘಟ್ಟ ಆದಂಥ ನಗರಸಭೆ ಟೌನ್ ಆಫೀಸರಲ್ಲಿ ಈಗ ಹೋಗಿ ಅವ್ರ ಬಗ್ಗೆ ನಾವು ಒಂದು ದೂರನ್ನು ಸಹ ನಮ್ಮ ಮಹಿಳಾ ಕಾಂಗ್ರೆಸ್ ಕಡೆಯಿಂದ ಒಂದು ದೂರು ಕೊಡ್ತಾ ಇದ್ದೀರಿ. ಇದ್ರ ಬಗ್ಗೆ ತನಿಖೆ ಮಾಡಿ ಅವರು ಒಂದು ನ್ಯಾಯ ಅನ್ನೋದು ಸಿಗಿಸ್ಬೇಕು, ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಸೌಜನ್ಯವಾಗಿ ಒಂದು ನ್ಯಾಯ ಬೇಕು ಅಂತ ನಾವು ಹೋರಾಡ್ತಾ ಇದ್ದೀವಿ. ಯಾಕಂದ್ರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಬರೋದೇ ಅಪರೂಪ ಆಗ್ಬಿಟ್ಟಿದೆ. ಆ ಬರೋಂಥ ಹೆಣ್ಮಕ್ಳನ್ನು ಈ ಥರ ಮಾಡ್ತಾ ಇದ್ರೆ ನಮ್ಮ ಸಮಾಜ ಯಾವ ಲೆಕ್ಕದಲ್ಲಿ ಅನ್ನೋದು ನಮಗೆ ಒಂಥರ ನಾಚಿಕೆಗೇಡಾಗ್ಬಿಡ್ತಾ ಇದೆ ಸರ್. ನಮ್ಗೆ ಒಂಥರ ನಾಚಿಕೆಗೇಡಾಗ್ಬಿಡ್ತಾ ಇದೆ. ಆದ್ರಿಂದ ದಯವಿಟ್ಟು ತಮ್ಮ ಮಾಧ್ಯಮ ಮಿತ್ರರಲ್ಲಿ ಒಂದನೇ ವಿನಂತಿ, ನಮ್ಮ ಸಚಿವರಾದಂಥ ಸುಧಾಕರ್ ಸರ್ ಅವರು ಬಂದು ನಮ್ಮ IAS ಆಫೀಸರ್ಗೆ ನಿಂದನೆ ಮಾಡಿರೋರ ಬಗ್ಗೆ ಒಂದು ಕ್ಷಮಾಪಣೆ ಕೇಳಲೇಬೇಕು. ಇದಕ್ಕೆ ನಮ್ಮ ವರಿಷ್ಠರು ಗಮನ ತಗೊಂಡು ಅವರಿಗೆ ಕೊಡಬೇಕಾದಂಥ ಒಂದು ಶಿಕ್ಷಣ ಕೊಡಲೇಬೇಕು ಅಂತ ನಿಮ್ಮ ಮೂಲಕ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಸಂಬಂಧಪಟ್ಟ ಇಲಾಖೆಗಳ ಹತ್ರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ನೀವು ಪರ್ಮಿಷನ್ ತಗೋಬೇಕು. ನೀವು ಏನಿಲ್ದಿರೋ ಏಕೆ ಬಂದ್ಬಿಟ್ರೆ ಏನು ಅರ್ಥ ಇದು? ನೀವು ಯಾರು? ಹೌದ್ರಿ, ನೀವು ಈ ಥರ ಎಲ್ಲ ನೀವು ಈ ಥರ ಮಾಡ್ಬೋದಾ? ನೀವು ಈ ಥರ ಮಾಡಬೇಕಾದ್ರೆ ನಿಮ್ಗೆ ಯಾರೋ ಪರ್ಮಿಷನ್ ಕೊಟ್ಟಿದ್ದೀರಾ? ಮತ್ತೆ ಕಾನೂನು ಏನಿದೆ ಅಂತ ನಿಮ್ಗೇನೋ ಅರಿವಿಲ್ವಾ? ವಿಶ್ರಮ ಅವಲ್ಲನ ಅದರೆಲ್ಲ ಮಾಡಬಾರ್ದು. ಪರ್ಮಿಷನ್ ತಗೊಬೇಕು. ಸಂಬಂಧಪಟ್ಟ ಇಲಾಖೆಗಳಿರ್ತಾವ, ಸಂಬಂಧಪಟ್ಟ ಅಧಿಕಾರಿಗಳಿರ್ತಾವ, ಅವ್ರ ಹತ್ರ ಎಲ್ಲ ಪರ್ಮಿಷನ್ ತಗೊಬೇಕು. ಹಂಗೆ ಏನಾದ್ರು ಮಾಡಬೇಕಾದ್ರೆ ನೀವು ಏಕೆ ನೀವು ಈ ಥರ ಎಲ್ಲ ಮಾಡಿಬಿಟ್ರೆ ಇದು ಯಾವ ನ್ಯಾಯ ಇದು? ನೀವೇ ಹೇಳಿ. ಮತ್ತೆ ಹೌದಮ್ಮ, ನೀವು ಏನೇ ಮಾಡಿ ಈ ಥರ ಎಲ್ಲ ನೀವು ಮಾಡೋದಕ್ಕೆ ನಿಮ್ಗೆ ಏನು ರೈಟ್ಸ್ ಇದೆ? ನೀವು ಏನು ಮಾಡ್ತೀರೋ ಕಾನೂನು ಬದ್ಧವಾಗಿ ಮಾಡಿ, ಕಾನೂನು ಚೌಕಟ್ಟಿನಲ್ಲಿ ಮಾಡಿ ನೀವು ಕೆಲಸ.